ಹಲೋ ಹಾಯ್ ನಮಸ್ಕಾರ. ಆಹಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಂದಿನಿ ಬೆಣ್ಣೆಯಿಂದ ಯಾವ ಥರ ತುಪ್ಪನ ಕರಗಿಸ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನೊಂದು 500 ಗ್ರಾಮಷ್ಟು ನಂದಿನಿ ಬೆಣ್ಣೆನ ತೊಗೊಂಡು ಇಟ್ಕೊಂಡಿದ್ದೀನಿ. ಇದು ಅನ್ಸಾಲ್ಟೆಡ್ ಆಗಿರುತ್ತೆ. ಇದ್ರದ್ದು ಕಾಸ್ಟ್ ಬಂದು ಒಂದು 250 ಇಂದ 300 ರೇಂಜಲ್ಲಿ ಇರುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಅಥವಾ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ಸಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ. ಏನಿದೆ ಅದೆಲ್ಲ ಚೆನ್ನಾಗಿ ಕರಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ. ಹಾಗೆ ಈ ಎಂಟೈರ್ ಪ್ರೋಸೆಸ್ನ ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಬೆಣ್ಣೆ ಎಲ್ಲ ಯಾವ ಥರ ಕರಗಿದೆ ಅಂತ. ಬೆಣ್ಣೆ ಎಲ್ಲ ಕರಗಿ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಆಗಿದೆ. ಕರಗಿ ಇದೆಲ್ಲ ಚೆನ್ನಾಗಿ ಕುದಿಲಿಕ್ಕೆ ಬರುತ್ತೆ. ಹಾಗೆ ಇದು ಸ್ವಲ್ಪ ನೊರೆನೂ ಕಟ್ಕೊಳ್ಳುತ್ತೆ. ನೋಡಿ, ಈ ಎಂಟೈರ್ ಪ್ರೋಸೆಸ್ನ ನಾನು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ನೊರೆ ಫಾರ್ಮ್ ಆಗಿದೆ ಅಂತ. ಈಗ ಈ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ನಾವು ಅಲ್ಲಿವರೆಗೂ ಇದನ್ನು ಕಾಯಿಸ್ಕೋಬೇಕಾಗತ್ತೆ. ಈ ಬೆಣ್ಣೆ ಎಲ್ಲ ಕರಗಿಸ್ಕೊಳ್ಳೋವಾಗ ನೀವು ಸ್ಟವ್ ಹತ್ರನೇ ನಿಂತ್ಕೊಂಡು ಕರಗಿಸ್ಕೊಳ್ಳಿ, ಇಲ್ಲಾಂದರೆ ಹುಕ್ಕು ಬಂದುಬಿಡುತ್ತೆ ಅದು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಟೇಸ್ಟು. ಸೊ ನೀವೀಗ ನೋಡ್ತಾ ಇರ್ಬೋದು ನೊರೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರ್ತಾ ಇದೆ. ಇದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು ಯಾವುದೇ ಥರ ನೊರೆ ಇಲ್ಲ. ಹಾಗೆ ನೀವೊಂದು ಅಬ್ಸರ್ವ್ ಮಾಡಿದರೆ ಕಲರ್ ಕೂಡ ಚೇಂಜ್ ಆಗಿದೆ. ಆಗಲೇ ಒಂಥರ ಯೆಲ್ಲೋ ಕಲರ್ ಇತ್ತು, ಈಗ ಒಂದು ಸ್ವಲ್ಪ ಡಾರ್ಕ್ ಯೆಲ್ಲೋಗೆ ಟರ್ನ್ ಆಗಿದೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ಈಗ ನೋಡ್ತಾ ಇರ್ಬೋದು ನೀವು ಕಲರ್ ಚೇಂಜ್ ಆದಮೇಲೆ ಬೇರೆ ಥರ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನೀವು ನೋಡ್ತಾ ಇರ್ಬೋದು ನೊರೆ ಎಲ್ಲ ಯಾವ ಥರ ಬಂದಿದೆ ಅಂತ. ಇದೇ ಥರ ನೊರೆ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಈಗ ನೀವೊಂದು ಸೌಂಡ್ ಕೇಳಿಸ್ಕೊಂಡ್ರಲ್ವಾ, ಆ ಚಟಪಟ ಚಟಪಟ ಅಂತ ಸೌಂಡ್ ಬರಬೇಕು. ಆ ಸೌಂಡ್ ಬಂದು ಆ ಸೌಂಡೆಲ್ಲ ನಿಂತೋಗೋವರೆಗೂ ನಾವು ಅದನ್ನು ಕಾಯಿಸ್ಕೋಬೇಕಾಗತ್ತೆ. ಸೌಂಡೆಲ್ಲ ಕಂಪ್ಲೀಟಾಗಿ ಆಫ್ ಆದರೆ ಅದು ತುಪ್ಪ ಆಗಿದೆ ಅಂತ ಅರ್ಥ. ನೋಡ್ತಾ ಇರ್ಬೋದು ನೀವು ಈ ಹಂತದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಉಕ್ಕು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಹಂತದಲ್ಲಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಕೊಡಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಇರೋ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿದ್ರೆ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಟಕ್ ಅಂತ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ಅದೆಲ್ಲ ಚೆನ್ನಾಗಿ ಹುಕ್ಕಿ ಕೆಳಗಡೆ ಕಂಪ್ಲೀಟಾಗಿ ಸೆಟಲ್ ಆಗಿದೆ. ಹಾಗೆ ಆ ಸೌಂಡ್ ಕೂಡ ಆಫ್ ಆಗಿದೆ. ನಾನು ಈ ಹಂತದಲ್ಲಿ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ಟವ್ನ. ಸ್ಟವ್ ಆಫ್ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಈಗ 2 ಮಿನಿಟ್ಸ್ ಬಿಟ್ಟ ಮೇಲೆ ಇದಕ್ಕೆ ನಾನು ನೋಡಿ ವೀಳ್ಯದೆಲೆ ಹಾಗೂ 1 ಲವಂಗ, ಒಂದು 4 ಉಪ್ಪು ಕಲ್ಲು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಾಗೆ ಹಾಕ್ಕೊಳ್ತೀನಿ. ಈಗ ನೀವು ನೋಡ್ತಿರ್ಬೋದು ಮೊದಲಿಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ವೀಳ್ಯದೆಲೆ ಹಾಗೂ ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಡಿದ್ಬಿಡುತ್ತೆ, ಹುಷಾರಾಗಿರಿ. ಈಗ ಇದನ್ನು ಆರಕ್ಕೆ ಬಿಡೋಣ. ಈಗ ಇದು ಕಂಪ್ಲೀಟಾಗಿ ಆರಿದೆ. ಈ ಹಂತದಲ್ಲಿ ನಾನು ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಒಂದು ಏರ್ ಟೈಟ್ ಕಂಟೈನರಲ್ಲಿ ಸೋದಿಸ್ಕೊಂಡ್ರೆ ಸಾಕು. ನಿಮಗೆ ಒಂದು 1/4 kg ಆಗೋಷ್ಟು ತುಪ್ಪ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು ತುಪ್ಪ. ಹಾಗೆ ಹಳ್ಳಿಗಳಲ್ಲೆಲ್ಲ ಎಮ್ಮೆ ಹಾಲಿಂದ ಬೆಣ್ಣೆ ತೆಗೆದು ಮಾಡ್ತಾರಲ್ವ ತುಪ್ಪ, ಸೇಮ್ ಅದೇ ರೀತಿಯೇ ಇರುತ್ತೆ. ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ತುಪ್ಪ. ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ನೀವು ಏನೇ ಊಟ ಕೊಟ್ಟರು ಅದರಲ್ಲಿ ಹಾಕಿ ಕೊಡಿ ತುಪ್ಪನ. ತುಂಬಾ ಒಳ್ಳೆಯದು, ಅವ್ರಿಗೆ ಮೈಂಡ್ ಶಾರ್ಪ್ ಆಗುತ್ತೆ. ನೋಡಿದ್ರಲ್ವಾ ಯಾವ ಥರ ತುಪ್ಪ ಕಾಯಿಸೋದು ಅಂತ. ಇದೇ ಥರ ರೆಸಿಪೀಸ್ಗೋಸ್ಕರ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.